ಗೈಸ್ ಆಯಿತು, ರೆಡಿ ಆದೆ ಅಂತಲ್ಲ, ಬರೀ ಬಟ್ಟೆ ಹಾಕೊಂಡ್ಬಂದಿದ್ದೀನಿ, ಇನ್ನೂ ಸ್ನಾನ ಮಾಡಬೇಕು. ಇವಾಗ ಅಜ್ಜಿ ಮನೆಗೆ ಬಂದಿದ್ದೀನಿ. ಇವಾಗ ಡಬ್ಬಿ ತುಂಬಿಸ್ಕೊಂಬಿಟ್ಟು ನಮ್ಮ ಮನೆಗೆ ಹೋಗಿ ಪಪ್ಪಾಗೆ ಕೊಡಬೇಕು. ಅದೇನೋ ಕೆಲ್ಸಕ್ಕೆ ಹೋಗ್ತಾರಂತೆ, ಲೇಟ್ ಅಂತ ಇವತ್ತು. ಅದಕ್ಕೆ ಬಾಕ್ಸ್ ಕೊಟ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಭಗವದ್ಗೀತೆ ಓಡಬೇಕು ಗೈಸ್. ಅದರ್ ಪ್ಲಸ್ ಇವತ್ತಿಂದ ಶುರು ಮಾಡ್ಬೇಕು ನಾನು ಇದಕ್ಕೆ ಹೋಗೋದು, ಎಲ್ಲೆಡೆ ಚೆನ್ನಮ್ಮನಕೆರೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಹೋಗ್ಬೇಕು. ಅದೇ ಏನು ಟೈಮ್ ಸೆಟ್ ಆಗಬೇಕಲ್ಲ ಗೈಸ್. ಸೀಟ್ ಇವಾಗ 8 ಇವಾಗ 8 o'clock. ಓಕೆ 9 o'clock ಹೋದ್ರೆ ನಾನು ಬರೋಕ್ಕೊಂದು 11 ಅಂದ್ಕೊಳ್ಳಿ. 11 ಬಂದು ಇಲ್ಲಿ ರೆಡಿಯಾಗಿ ನಾನು ಹೋಗೋಕ್ಕೆ 12 ಗಂಟೆ ಆಗತ್ತೆ ಟೈಮ್ ಸೆಟ್. ಬಟ್ ಆದರೆ ಒಂದೇ ಪ್ರಾಬ್ಲಮ್ ಏನು ಗೊತ್ತಾ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಸ್ಮೂತ್ ರನ್ನಿಂಗ್ ಸ್ಪ್ಯಾನಿಯರ್ಡ್ ಸುತ್ತಾಡಬೇಕು. ದಟ್ಸ್ ದ ಓನ್ಲಿ ಪ್ರಾಬ್ಲಮ್ ವಾಟ್ ಐ ಹ್ಯಾವ್. ಅದೊಂದಿಲ್ಲ ಅಂದರೆ ಟೆನ್ಷನ್ ಇಲ್ಲ. ಈಗ ಅಲ್ಲಿ ಗಾಡಿ ಇದೆ. ನೋಡಬೇಕು. ಆದ್ರೂ ಅದು ಇಲ್ಲ ಅಂದರೆ ಬೆಸ್ಟ್ ಕೆಲಸ ಏನಂದರೆ ಭಾಳ ಎತ್ಕೊಂಬಂದ್ಬಿಡೋದು. ಹಳೇದಿದೆ, ಇಲ್ಲೇ ಪ್ರಾಕ್ಟೀಸ್ ಮಾಡಿಬಿಡೋದು. ಬೆಸ್ಟು ಡ್ರಿಬ್ಲಿಂಗ್ ಸಾಕು. ಡ್ರಿಬ್ಲಿಂಗ್ ಬಿಟ್ಟರೆ ಇದು ಯಾವುದಪ್ಪ, ಇದು ಶೂಟಿಂಗ್ ಅದು ಬರುತ್ತೆ. ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಬಿಡ್ತೀನಿ, ಅದೇ ಐಡಿಯಾ ಬಂತು. ಯಾಕಂದರೆ ಇಲ್ಲಿಂದ ಅಲ್ಲಿ ತನಕ ಹೋಗ್ಬೇಕಾ ನಡ್ಕೊಂಡು. ವಾಪಸ್ ಅಲ್ಲಿ ಫುಲ್ ಆಡ್ತೀನಿ, ಸುಸ್ತಾಗೋಗಿರುತ್ತೆ. ಅವತ್ತೇ ಲಾಸ್ಟ್ ತೋರಿಸಿದ್ನಲ್ಲ, ಯಾವತ್ತು ಸ್ಯಾಟರ್ಡೇ ವ್ಲಾಗು. ಶೆಕೆ ಹಿಂಗೆ ಹೋಗ್ತಿದೆ. ಚೆನ್ನಾಗಿದ್ಯಾ ಗೈಸ್ ಫೈರ್ ಕ್ಯಾಂಪು? ಹಿಂಗೆ ಅದಕ್ಕೆ ಗೈಸ್ ಹೋಗೋಣ. ಇನ್ನೂ ವೀಡಿಯೋ ಬೇರೆ ಅಪ್ಲೋಡ್ ಆಗಿಲ್ಲ. ಇವಾಗ ಅದೇ ಪ್ಲ್ಯಾನ್ ಬಿಡಿ. ಇವಾಗ 8:17 ಅಲ್ಲ, ಸುಮ್ಮನೆ 1 hour ಕುತ್ಕೊಂಡ್ಬಿಟ್ಟು. What? Bro, what are you talking about, man? 1 hour 9:30 ಒಳಗಡೆ ಬಂದುಬಿಡ್ತೀನಿ ಮನೆಗೆ. ಬಂದರೆ ಅಷ್ಟೇ ಕೆಲಸ. ಇವತ್ತು ಬೇರೆ ಇವತ್ತು ಮೆಸ್ಸಿ ಜರ್ಸಿ ಹಾಕೊಳ್ಳೋಣ ಅನ್ಸ್ಬಿಡ್ತು, ಅದಕ್ಕೆ ಹಾಕೊಂಡ್ಬಿಟ್ಟಿದ್ದೀನಿ. Un po' caliente por el final. ¿Qué mira, bobo? Anda para allá, bobo. Anda para allá. Tranquilo. ಏನು ಮಾಡೋಣ ಗೈಸ್, ಎಲ್ರಿಗೂ ರೆಸ್ಪೆಕ್ಟ್ ಕೊಡಬೇಕು. ಯಾಕಂದರೆ ಇವನು ಪಾಪ ಬಾರ್ಸಲೋನಾಗೆ ಎಷ್ಟು ಇದ್ದಾಗಿದ್ದ, FC ಬಾರ್ಸಲೋನಾಗೆ. ಎಷ್ಟು ಮಾರೇ ಇರಲಿಲ್ಲ, ಒಂದು ಫಸ್ಟ್ ಕ್ಲಬ್ಬೇ ಅದು. ಅದಾದಮೇಲೆ PSG ಹೋದ, ಅಲ್ಲಿ ಏನು ಮಾಡಿದ್ರು, ಮರ್ಯಾದೆ ತೆಗೆದ್ರು ಪಾಪ ಹುಡುಗಂದು. ಅದಾದಮೇಲೆ ಹೋಗಿದ್ದೆ ಅವ್ನು ಇಂಟರ್ ಮಿಯಾಮಿಗೆ. ಅಷ್ಟೇ 3 ಕ್ಲಬ್ಬು. ರೊನಾಲ್ಡೋದಂತೂ ಕೇಳಲೇಬೇಡಿ. ಫಸ್ಟ್ ಕ್ಲಬ್ಬು ಇದು ಯಾವುದಪ್ಪ, ಅದು 1 ನಿಮಿಷ, ಅದು ಸ್ಕೌಟಿಂಗ್ ಇರುವ ನಿಮಿಷ. What? Bro, what are you talking about, man? ಪಾರ್ಚುಗಲ್ದು ಸ್ಕೌಟಿಂಗ್ ಕ್ಲಬ್ಬು, ಗ್ರೀನ್ ಕಲರ್ ಜರ್ಸಿ. ಅದಾದ್ಮೇಲೆ ಮ್ಯಾಂಚೆಸ್ಟರ್ ಯುನೈಟೆಡ್ ಬಂದಿದ್ದು ಅಣ್ಣ, ಒಂದೇ ವರ್ಷದಲ್ಲಿ ಬರೋ ಕಪ್ಪೆಲ್ಲ ಹೊಡೆದ 2008. ಅದಾದಮೇಲೆ ಡೈರೆಕ್ಟ್ ಹ್ಯಾಡ್ ಬೀನ್ ಟು ದಿಸ್ ಥಿಂಗ್ ವಾಟ್, ಮ್ಯಾಂಚೆಸ್ಟರ್ ಯುನೈಟೆಡ್, ರಿಯಲ್ ಮೆಡ್ರಿಡ್ ಆಗಿದ ತಕ್ಷಣ ಹ್ಯಾಡ್ ಬೀನ್ ಟು ಜುವೆಂಟಿಸ್ 1-2 ವರ್ಷ. ಅಲ್ಲಿ ಆ ಮೀಮ್ ಬಂದಿತ್ತಲ್ಲ, ಹಿಡ್ಕೊಂಡು ಹಿಂಗೆ ಅನ್ನೋದು ಅದು. ಅದಾದಮೇಲೆ ಜುವೆಂಟಿಸ್ ಆದಮೇಲೆ ಡೈರೆಕ್ಟ್ಲಿ ಹ್ಯಾಡ್ ಬೀನ್ ಟು ಮ್ಯಾಂಚೆಸ್ಟರ್ ಯುನೈಟೆಡ್ ಒನ್ಸ್ ಅಗೇನ್. ಅಲ್ಲೋಂಗೆ ಯಾರೂ ಮರ್ಯಾದೆ ಕೊಟ್ಟಿಲ್ಲ. ಅರೆ ಗೈಸ್, ಅವನೊಬ್ಬನೇ ಪ್ಲೇಯರ್ ಗೈಸ್. ಯುರೋಪ್ ಲೀಗಲ್ಲೂ ಡಾಮಿನೇಟ್ ಮಾಡ್ದ, ಇಟಾಲಿಯನ್ ಲೀಗಲ್ಲೂ ಡಾಮಿನೇಟ್ ಮಾಡ್ದ, ಎಲ್ಲ ಲೀಗಲ್ಲೂ ಡಾಮಿನೇಟ್ ಮಾಡ್ದ ಗೈಸ್. ಅವನು ಯಾವುದು ಇದು ಸೌದಿ ಲೀಗಲ್ಲೂ ಡಾಮಿನೇಟ್ ಮಾಡ್ತಿದ್ದಾನೆ. ಅಂಥ ಪ್ಲೇಯರ್ ನಾನು ನೋಡೇ ಇಲ್ಲ. ಅದಕ್ಕೆ ಅವನು ಒಂಥರ ಸೂಪರು. ಆಯಿತು ಗೈಸ್, ಇವಾಗ ನಮ್ಮ ಮನೆಗೆ ಹೋಗೋದು ವ್ಲಾಗ್ ತೋರಿಸ್ತೀನಿ. ರೆಡಿಯಾಗಿದೆ ಗೈಸ್. ಬಂದೆ ಇವಾಗ ಡಬ್ಬಿ ಕೊಟ್ಟು ಸ್ನಾನ ಮಾಡ್ಕೊಂಬಿಟ್ಟು ರೆಡಿಯಾಗಿ ಹೋಗೋಣ ಮನೆಗೆ ಬೇಗ. ಅಪ್ಪ ಇವಾಗ ಏನು ಮಾಡಬೇಕಂತ ಕತೆ ಗೊತ್ತಿಲ್ಲ. ಇವಾಗ ಹೋಗೋಣ ಬೇಗ. ಅಜ್ಜಿ ಮನೆಗೆ ಹೋಗಿ ಸ್ವಲ್ಪ ಶೂಟಿಂಗ್ ಪ್ರಾಕ್ಟೀಸ್ ಮಾಡೋದು ಸಾಕು.
ಆಯಿತು ಗೈಸ್, ಸ್ನಾನ ಎಲ್ಲ ಇವಾಗ ಟವಲಲ್ಲೇ ಕೂತಿದ್ದೀನಿ ಸ್ಟಡಿ ಟೇಬಲ್ ಮೇಲೆ. ಭಗವದ್ಗೀತೆ ಮುಗಿಸ್ಬಿಡೋಣ ಅಂತ. ಏನು ಇವಾಗ 9:05 ಅಲ್ಲ, ಒಟ್ಟು ಒಂದು 9:30 ತನಕ ಓದ್ತೀನಿ ಗೈಸ್ ಅಷ್ಟೇ. 9:30 ತನಕ ಈಸಿಯಾಗಿ ಓದ್ಬಿಟ್ಟು ಆಮೇಲೆ ಏನೋ ಅಂದ್ಕೊಂಡೆ ಕೆಲಸ ಏನಿಲ್ಲ. ಇನ್ನೂ ಅಂದ್ಕೊಂಡೆ ಡಬ್ಬಿ ಎತ್ಕೊಂಡು ಹೋಗ್ಬೇಕು, ಅಜ್ಜಿ ಮನೆಗೆ ಹೋಗ್ಬೇಕು. ಆಮೇಲೆ ಏನೋ ಅಂದ್ಕೊಂಡೆ, ಅದೇನೋ ಎಡಿಟಿಂಗ್ ಮಾಡೋಣ ಅಂದ್ಕೊಂಡೆ, ನೋಡೋಣ ಅಂತ. ಆಯಿತು ಗೈಸ್, ಸರಿ ಭಗವದ್ಗೀತೆ ಮುಗಿಸ್ಬಿಡ್ತೀನಿ, ಬೇಗ ಬರ್ತೀನಿ. ಆಯಿತು, ಭಗವದ್ಗೀತೆ ಓದಿದೆ. ಟೈಮ್ ಏನಪ್ಪ 9:40 ಗೈಸ್. ಕಾಣಿಸ್ತಿದ್ಯಾ ಅನ್ಕೊತೀನಿ. ಕಾಣಿಸ್ತಿದ್ದೆ ಇಲ್ಲ, ಕಾಣಿಸ್ತಿಲ್ಲ ಬಿಡಿ, ಕ್ಲಾಕಲ್ಲೇ ತೋರಿಸ್ತೀನಿ. 9:40 ಆಗಿದೆ ಟೈಮು. ಕೇಳ್ಬೋದು, ರೊನಾಲ್ಡೋ ಶರ್ಟು ಹೋಲಿಗೆ ಹಾಕೊಂಡಿದ್ದಲ್ಲೋ ಬಿಸಾಕಿಲ್ವಾ ಅಂತ ಕೇಳ್ಬೋದು ಗೈಸ್. ಬಿಸಾಕಕ್ಕೆಲ್ಲ ಆಗತ್ತಾ ಗೈಸ್? ನನ್ನ ಫಸ್ಟ್ ಜರ್ಸಿ ಗೈಸ್ ಇದು ತೊಗೊಂಡಿದ್ದು. ನಾನು 10th ಇದಕ್ಕೆ ಹೋಗಿದ್ದೆ, ಎಲ್ಲಿ 10th ಮುಗಿದ್ಮೇಲೆ ಎಲ್ಲಪ್ಪ ಅದು ಕೂರ್ಗ್ ಕರ್ಕೊಂಡೋಗಿದ್ರು. ಕೂರ್ಗು ಮತ್ತು ಆ ಕಡೆ ಎಲ್ಲ ಬೆಟ್ಟ ಗಿಟ್ಟ ಎಲ್ಲ ಕರ್ಕೊಂಡೋಗಿದ್ರು, ವಾಟರ್ ಫಾಲ್ ಆ ಕಡೆ ಎಲ್ಲ. ಕೂರ್ಗಲ್ಲಿ ನಾನು ನನ್ನ ಫ್ರೆಂಡು ಶಿರೀಶ್ ಅಂತ ಒಂದು ದಿವಸ ಹಾಕಿದೆ ನೋಡಿ ಸ್ಟೋರೀಲಿ. ಅವ್ನು ಹೇಳಿದ್ದ, ಬ್ರೋ ವೀಡಿಯೋ ಯಾವಾಗ ಪೋಸ್ಟ್ ಮಾಡ್ತೀಯ ಅಂತ. ನಾನು ಪೋಸ್ಟ್ ಮಾಡ್ತೀನಿ ಕೊಣ ಇವತ್ತು ಅಂತ ಹಾಕಿದೆ ನೋಡಿ, ಹಾಡು ಹಾಕ್ಬಿಟ್ಟು. ಅವನು ನಾನು ಇದೇ ಜರ್ಸಿ ಸೇಮ್ ತೊಗೊಂಡಿದ್ವಿ, ಸೇಮು. ನಾನು ಇನ್ನೊಬ್ಬ ಫ್ರೆಂಡ್ ಅಂತಿದ್ದ ಶ್ರೀನಿವಾಸ್ ಅಂತ, ಶಿರೀಶು ನಾನು ಇದು ತೊಗೊಂಡ್ವಿ ಜರ್ಸಿ. ಯಾವುದೆಡೆ ಇದು ಯಾವುದಪ್ಪ, ಅಲ್ ನಸಾರ್ದು ರೊನಾಲ್ಡೋದು. ಅವ್ನು ಯಾವುದೋ ಜೆನಿತ್ಸು ತೊಗೊಂಡಿದ್ದ. ಆವಾಗ ಡಿಮಂತ್ಲರೇ ಗೊತ್ತಿರಲಿಲ್ಲ ನನಗೆ ಯಪ್ಪ. ಆಮೇಲೆ ಅದಕ್ಕೆ ನನಗೆ ಈ ಶರ್ಟು ಇದೇನೇ ಬೇಡ ಬಿಸಾಕೋಕ್ಕೆ ಇಲ್ಲ ಹಾಕೊಂಡು ಇಲ್ದಿರೋಕ್ಕೆ ಆಗಲ್ಲ. ಇಮೋಷನಲ್ ಡ್ಯಾಮೇಜ್. ಇದು ಫಸ್ಟ್ ತೊಗೊಂಡೆ. ನೆಕ್ಸ್ಟ್ ಆಮೇಲೆ ಸೆಟ್ ತೊಗೊಂಬಿಟ್ಟೆ ನಾನು. ರೊನಾಲ್ಡೋ ರೆಡ್ ಹಾಕ್ಕೊತೀನಲ್ಲ ಅದೊಂದು ಸೆಟ್ಟು, ಮತ್ತು ಅಂಬಾಪೆದು ಹಾಕ್ಕೊತೀನಿ. ಅದಾದಮೇಲೆ ಮೆಸ್ಸಿದು. ನೇಮಾರ್ದು ಸಿಕ್ಕಿಲ್ಲ ನನಗೆ. ನನಗೇನಾಗೋಯಿತು, 3 ಸೆಟ್ ಇತ್ತು. ಅಂಬಾಪೆದ ಬದಲು ನೇಮಾರ್ ತೊಗೊಂಡ್ಬಿಡ್ತಿದ್ದೆ. ಅದೇನಾಯಿತು, ಇವರೆಲ್ಲ ನನ್ನ ಬರ್ಡೇಗೆ ಗಿಫ್ಟ್ ಮಾಡ್ತಾರೆ ಅಂದರು ಎಲ್ಲರೂ. ನಾನು ಅದಕ್ಕೆ ಯಾಕಪ್ಪ 2 ಶರ್ಟ್ ತೊಗೊಳ್ಳಿ ಅಂತ ಅಂಬಾಪೆ ತೊಗೊಂಡೆ. ಅಲ್ಲಿ ನೋಡಿದ್ರೆ ಯಾರು ಬರ್ಡೇಗೆ ನಾನೇ ಇರಲಿಲ್ಲ ಬರ್ಡೇಗೆ. ಪಾಪ ಎಲ್ಲಿಂದ ಅವ್ರು ಕೊಡಿಸ್ತಾರಂತ ಸುಮ್ಮನಾದೆ ಅಷ್ಟೇ ಗೈಸ್. 9:42. ಇನ್ನೂ ಅದು ಮ್ಯಾಚ್ದು ವೀಡಿಯೋ ಅಪ್ಲೋಡ್ ಆಗ್ತಿಲ್ಲ ಗೈಸ್, ಯಾಕಂದರೆ 4 ಮಿನಿಟ್ಸ್ ಅಂತಿದೆ. ನಾ ಏನು ಮಾಡಲಿ. ನಿನ್ನೆ ರಾಜಾ ಸಾಬು ಸ್ಟಾರ್ಟಿಂಗ್ ನೋಡಿದ್ವಿ ಫಿಲಮು. 9:30 ನೋಡೋಕ್ಕೆ ಶುರು ಮಾಡಿದ್ವಿ, ಹೋಗಿ ಮಲ್ಕೊಂಬಿಟ್ಟೆ. ಆಗಲಿಲ್ಲ. ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದೆ ಗೈಸ್ ಇವತ್ತು. ಒಂದು 7:30 7:45 ಎದ್ದೆ ಹೋಗ್ಬಿಟ್ಟು ಎಲ್ಲ ಅಲ್ಲಿಗಿಲ್ಲಿ ಎಲ್ಲ ಉಜ್ಜಾಯ್ತು. ಇವಾಗ ಹೋದೆ, ಹೋಗಿ ಡಬ್ಬಿ ತಂದಲ್ಲ, ಗೊತ್ತಲ್ಲ ನೀವು ವೀಡಿಯೋ ನೋಡಿದ್ದೀರ. ಇವಾಗ ಸುಮ್ಮನೆ ಹೋಗಿ ಬ್ಯಾಗ್ ಎತ್ಕೊಂಡು ಹೋಗ್ತೀನಿ. ಬಾಸ್ಕೆಟ್ಬಾಲ್ ಇಟ್ಕೊಂಡಿದ್ದೀನಿ, ಬಟ್ಟೆ ಗಿಟ್ಟೆ ಎಲ್ಲ ತೊಗೊಂಡೆ. ಇವತ್ತು ಅದೇ ಹೇಳಿದ್ನಲ್ಲ, ಡ್ರೈ ಫಿಟ್ಟು ನೈಕಿದು ಅದನ್ನು ತೊಗೊಂಬಂದರು ಪಾಪ. ಇಲ್ಲಪ್ಪ ಅದು ಇಲ್ಲ ಐತೆ, ಈ ಕಡೆ ಬ್ರ್ಯಾಂಡಿಂಗ್ ಎಲ್ಲ ಈ ಕಡೆ ಮಾಡಿಬಿಟ್ಟವ್ರೆ. ಡ್ರೈ ಫಿಟ್ ಅದನ್ನು ತೊಗೊಂಬಂದರು ಆವತ್ತು. ಎಲ್ಲೋ ಗೈಸ್ ಅವ್ರಿಗೆ ಗೊತ್ತಲ್ಲ, ಅವ್ರು ಎಲ್ಲಿಂದ ತರ್ತಾರಂತ ನಮ್ಗೆ ಹೆಂಗೆ ಗೊತ್ತು. ಅರೆ ಒರಿಜಿನಲ್ ಅಂದ್ಕೊತೀನಿ, ಕತೆ ಗೊತ್ತಿಲ್ಲ. ಮೆಟೀರಿಯಲ್ ಚೆನ್ನಾಗಿದೆ. ಅದು ಇದು ಇಲ್ಲ ಇಲ್ಲಿ ಎಲ್ಲೆಡೆ ಎಲ್ಲರಪ್ಪ ಅದು ಈ ಕಡೆ ಹಾಕಿರ್ತಾರಲ್ಲ ಒಂಥರ ಒಂದು ವೈಟ್ ಕಲರು, ಅದರಲ್ಲೂ ನೈಕಿ ಅಂತಲೇ ಇತ್ತು. ನೋಡಿದೆ ಹಿಂಗೆಲ್ಲ ನೋಡಿದೆ, ಬಂದುಬಿಟ್ರೆ ಫೇಕ್ ಅಂತ ಗೊತ್ತಾಗ್ಬಿಡುತ್ತೆ. ಎಳ್ದು ಎಲ್ಲ ನೋಡಿದೆ, ಬರಲೇ ಇಲ್ಲ. ಅಂದ್ಕೊತೀನಿ ಒರಿಜಿನಲ್ ಅಂತ, ಗೊತ್ತಿಲ್ಲ ಗೈಸ್. ಒರಿಜಿನಲ್ ಆದ್ರೂ ಪರವಾಗಿಲ್ಲ, ಫೇಕ್ ಆದ್ರೂ ಪರವಾಗಿಲ್ಲ, ಏನಾಗೋ ಗೊತ್ತಿವಾಗ. ಹಾಕೊಳ್ಳೋಕೆ ಒಂದು ಚಡಿ ಇದೆಯಾ ಅಷ್ಟೇ. ಸರಿ ಗೈಸ್, ಇವಾಗ ಒಂದು ಸತಿ ನೋಡ್ಕೊಂಬಿಡೋದ ಮನೆಗೇನೆ ಎಲ್ಲ ನೀಟಾಗಿ ಕ್ಲೀಸ್ ಮಾಡಿದ್ದೀವಿ ಅಂತ. ಅದೇ ಗೈಸ್, ಅದು ಶನೇಶ್ವರಂದು ತೈಲ ಹಾಕ್ಕೊಂಡಿದ್ದೆ ತಲೆ ಮೇಲೆ ಅಷ್ಟೇ. ಎಲ್ಲ ಕ್ಲೀನು. ಪಾತ್ರೆ ಒಂದು ತೊಳಿಬೇಕು, ಸಂಜೆ ಒಂದು ತೊಳೆಯೋಣ. ಅದಾದಮೇಲೆ ಇವತ್ತಿಂದ ಅದೇ ಗೊತ್ತಲ್ಲ ಕತೆ, ಡೈರೆಕ್ಟ್ ಬಾಸ್ಕೆಟ್ಬಾಲು. ಇಲ್ಲ ಕರೆಕ್ಟ್, ಡೈರೆಕ್ಟ್ ಬಾಸ್ಕೆಟ್ಬಾಲ್. ಇಲ್ಲ ಗೈಸ್, 9 ಗಂಟೆಗೆ ಹೋಗ್ತೀನಿ ಬಾಸ್ಕೆಟ್ಬಾಲ್ಗೆ. 9 ಗಂಟೆಗೆಲ್ಲ ಹೋಗಲ್ಲ, 8:30 ಹೋಗ್ತೀನಿ. 8:30 8 o'clock ಬಿಟ್ಟರೆ ಮನೆ. 8 ಅಬೌಟ್ ಎಷ್ಟೊತ್ತಾಗ್ಬೋದು, 8 o'clock ಬಿಟ್ಟರೆ ಅಜ್ಜಿ ಮನೆಗೆ 8 o'clock ಹೋಗ್ತೀನಿ. ಅದೇ ಕರೆಕ್ಟು, ಆ ಪ್ಲ್ಯಾನ್ ಕರೆಕ್ಟಾಗಿದೆ. ಬರ್ತೀನಿ ಕಾಲೇಜಿಂದ, ಅಜ್ಜಿ ಮನೆಗೆ ಹೋಗಿ ರೆಡಿ ಆಗಿಬಿಟ್ಟು ಅಲ್ಲಿಂದ ಅಜ್ಜಿ ಮನೆಯಿಂದ ನಮ್ಮ ಮನೆಗೆ ಬಂದು ಇಲ್ಲಿ 1 hour ಎಷ್ಟೋ. ನನ್ನ ಕಾಲೇಜ್ ಬಿಡೋದು 5:30, 6 o'clock 6:30 ತನಕ ಅಲ್ಲಿ ಇರ್ತೀನಿ. 6:15 ತನಕ
6:15ಗೆ ಇಲ್ಲಿ ಬರ್ತೀನಿ. ಯಾರು ಇರ್ತಾರಲ್ಲ ಮಾತಾಡ್ಕೊಂಡು 1 ಅವರ್ ಟೈಮ್ ಪಾಸ್ ಮಾಡಿ 7 o'clock 7:30ಗೆ ಅಜ್ಜಿ ಮನೆಗೆ ಹೋಗಿ ಅರ್ಧ ಗಂಟೆಯಲ್ಲಿ ಊಟ ಮಾಡ್ಕೊಂಬಿಟ್ಟು 8 ಗಂಟೆಗೆ ಹೋಗೋಣ ಬಾಸ್ಕೆಟ್ಬಾಲ್ಗೆ. ಅಷ್ಟೇ ಗೈಸ್ತಲೆ. ಪ್ಲ್ಯಾನು ಚೆನ್ನಾಗಿದೆ, ವರ್ಕೌಟ್ ಆಗಬೇಕಷ್ಟೆ. ಸರಿ ಎಲ್ಲ ತೊಗೊಂಡು ಸರಿ ಗೈಸ್, ಇವಾಗ ಹೋಗೋಣ ಮನೆಗೆ, ಅಜ್ಜಿ ಮನೆಗೆ. ಫಿಟ್ಟು ಯಾವುದೋ ಇದಿಲ್ಲ, ಬಿಡಿ ಎಲ್ಲಿ ಅದೇನೋ ಗೊತ್ತಿಲ್ಲ ಗೈಸ್ ಕತೆ ನನಗೆ. ಪರವಾಗಿಲ್ಲ, ನಮ್ಮಪ್ಪ ಏನು ತಂದ್ರೂ ಇದೆ ಮೈ ಹೆಂಗೆ ಹಿಡಿಯೋದು ಗೊತ್ತು, ಏನು ಥರನೋ ಪರವಾಗಿಲ್ಲ ಗೈಸ್. ನನಗೆ ಏನೋ ತಂದ್ರೆ ಹಾಕೊಳ್ಳೋಕ್ಕೆ ಅಷ್ಟೇ ಮುಖ್ಯ ನನಗೋಸ್ಕರ. ಸರಿ ಬಂತು, ಹೋಗೋಣ ಗೈಸ್. ಇವಾಗ ಡೈರೆಕ್ಟಾಗಿ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಕೆಲಸ ಎಲ್ಲ ಆಯಿತು, ತಿಂಡಿ ಮಾಡ್ಕೊಂಬಿಟ್ಟು ಗಾಡಿ ಇದೆ ಅಷ್ಟೇ, ಓಡೋಣ ಅಜ್ಜಿ ಮನೆಗೆ. ಸರಿ ಅಲ್ಲಿ ಹೋಗ್ಬಿಟ್ಟು ಕಾಲೇಜ್ ಬಿಡುವಾಗ ಎಲ್ಲ ಟ್ರೈನಿಂಗ್ ಮಾಡೋದು ತೋರಿಸ್ತೀನಿ ಇವತ್ತು. ಸರಿ ಗೈಸ್, ಇಟ್ಕೊಂಡ್ಬಿಟ್ಟಿದ್ದಾರೆ ಫ್ರೂಟ್ಸು, ಬೌಲ್ ಫ್ರೂಟ್ಸು. ಇದನ್ನು ತಿನ್ನಬೇಕು, ತಿಂದಮೇಲೆ ಊಟ, ತಿಂಡಿ ಊಟ ಲೆಕ್ಕ ಅದೇ ಬರೋದು. ಗೈಸ್ ಆಯಿತು, ಓಡ್ಕೊಂಬಂದೆ. ಇವಾಗ ಡ್ಯಾಡಿ ಕರ್ಕೊಂಡು ಹೋಗ್ತಾರಂತೆ. ಸರಿ ಕಾಲೇಜಿಂದ ಗಾಡಿ ಆನ್ ಆಯಿತು, ಡ್ಯಾಡಿ ಬರ್ತಿದ್ದಾರೆ. ಅದೇ ಡ್ಯಾಡಿ ಬಿಡ್ತಿದ್ದಾರೆ. ಅವಾಗಿಂದ ಯಾಕೋ ಬಾಯ್ ಅಂತಿದ್ದೀನಿ, ಗೊತ್ತಿಲ್ಲ. ಡ್ಯಾಡಿ ಬಿಡ್ತಿದ್ದಾರೆ. ಇವಾಗ ಕಾಲೇಜ್ಗೆ ಹೋಗಿ 5:30 ತನಕ ಕ್ಲಾಸ್ ಅಟೆಂಡ್ ಮಾಡಿ ಇವತ್ತೇ ಕರ್ಕೊಂಡು ಹೋಗ್ತಾರಂತೆ ಡ್ಯಾಡಿ ಇಲ್ಲೇಡಿ ಚೆನ್ನಮ್ಮನ ಕೆರೆಗೆ. ಅಪ್ಪ ಸರಿ ಗೈಸ್, ಅಲ್ಲಿ ಅಮ್ಮಗ ಗೊತ್ತಿಲ್ಲ, ಡೌಟು ಬಂದಿರ್ಬೋದು, ಇಲ್ಲ ಕತೆ ಗೊತ್ತಿಲ್ಲ, ನೋಡಿದೆ ಇದು. ಸರಿ ಗೈಸ್, ಸಿಗೋಣ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಈವ್ನಿಂಗ್ ಗೈಸ್ ಬಂದೆ ಮನೆಗೆ. ಇವಾಗ ಊಟ ಮಾಡ್ಕೊಂಬಿಟ್ಟು ಇದಕ್ಕೆ ಹೋಗ್ಬೇಕು, ಇಲ್ಲಿ ಬಾಸ್ಕೆಟ್ಬಾಲ್ಗೆ. ಇವಾಗ ಬಂದಿದ್ದೀನಿ. ಟೈಮ್ ಬಂದು 8:30. ರೆಡಿ ಆಗಿದ್ದೀನಿ ಬಾಸ್ಕೆಟ್ಬಾಲ್ ಹೋಗೋಕ್ಕೆ. ಇವಾಗ ಈ ಊಟ ನಮ್ಮ ಮನೆಗೆ ಕೊಟ್ಟು ಹೋಗಬೇಕು. ಅಪ್ಪ ಇವತ್ತು ನಾಳೆ ಅಷ್ಟೇ ಗೈಸ್, ಗುರುವಾರದಿಂದ ಅಲ್ಲಿಗೆ ಹೋಗಬೇಕು. ಹಂಗೂ ಹಿಂಗೋ ಮಾಡಿ ಡ್ಯಾಡಿ ಒಪ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿಗೆ ಕರ್ಕೊಂಡು ಹೋಗೋಕ್ಕೆ. ಅದೊಂಥರ ಸೂಪರ್ ಅನಿಸ್ಬಿಡ್ತು. ಯಾರು ಎಷ್ಟು ಕಷ್ಟ ಆಗೋಗುತ್ತೆ ಗೈಸ್, ತುಂಬ ಕಷ್ಟ. ಯಪ್ಪ ಗೈಸ್ ಆಯಿತು ಪ್ರಾಕ್ಟೀಸು. ಅಪ್ಪ ಫುಲ್ ಶೆಕೆ ಆಗೋದಿರಿ, ಮಗ ತೋರಿಸಿ ಇಡೀ ಫುಲ್ ಶೆಕೆ ಆಗೋದೆ. ಇವಾಗೆಲ್ಲ ಕೆಲಸ ಆಯಿತು. ಇವಾಗ ಹೋಗಿ ಮನೆಗೆ ಹೋಗಿ ಮಲ್ಕೊಳ್ಳೋದು ಅಷ್ಟೇ. ಸರಿ ಗೈಸ್, ಮನೆಗೆ ಹೋಗ್ತಾ ಹೋಗೋಣ. ಸರಿನಾ? ಮಕ್ಕ ಬೇರೆ ಕಾಣಿಸ್ತಿಲ್ಲ. ಮನೆಗೆ ಹೋಗಿ ವಿಡಿಯೋ ಹಾಕ್ತೀನಿ ರೀ ಗೈಸ್. ಆಯಿತು, ಒಂದೇ ವಾಚು ಬ್ಯಾಗೆಲ್ಲ ಇದೆ ಬಿಡಿ. ವಾಚ್ ಖಡ್ಗ ಒಂದು ಹಾಕ್ಕೊಂಡೆ, ಚೈನ್ ಇದೆ. ಹಾಂ ನಡೀರಿ ಗೈಸ್, ಹೋಗೋಣ. ಯಪ್ಪ ಸುಸ್ತಾಗೋಯ್ತು ಗೈಸ್ ತುಂಬ ಇವತ್ತು. ನೋಡಿ ಶೆಕೆ ಬರೋ ತನಕ ಆಡ್ತೀನಿ, ಅಂದರೆ ಶೆಕೆ ಬರೋ ತನಕ ಆಡಿದೆ ಅಷ್ಟೇ ಗೈಸ್. ಇವತ್ತಿನ ವ್ಲಾಗು ಇವಾಗಲೇ ಎಂಡ್ ಮಾಡ್ತೀನಿ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಬಾಯ್.